ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ದೇಶದ ಇತಿಹಾಸದಲ್ಲಿಯೇ ವಿಶಿಷ್ಟವಾದ ಗುರು ಪರಂಪರೆ ಹೊಂದಿರುವ ಮಠವೊಂದು ಹಾವೇರಿ ಜಿಲ್ಲೆಯಲ್ಲಿದೆ. ತನ್ನದೇ ಆದ ಪವಾಡಗಳ ಜೊತೆಗೆ ಸಮಾಜ ಸೇವೆಯಲ್ಲೂ ಈ ಮಠ ತೊಡಗಿಕೊಂಡಿದೆ. ಕಾವಿ ಹಾಕಿದ ಸ್ವಾಮೀಜಿ ಇಲ್ಲಿ ಪಟ್ಟಾಧಿಕಾರಿಯಲ್ಲ. ಮನುಷ್ಯರು ಇಲ್ಲಿ ಮಠವನ್ನ ನೋಡಿಕೊಳ್ಳೋದಿಲ್ಲ. ಬದಲಿಗೆ ಇಲ್ಲಿ ಮಠವನ್ನ ನೋಡಿಕೊಳ್ಳೋರು ಮಾತೆ ಬಾರದ ಮೂಕಪ್ಪ ಸ್ವಾಮಿಗಳು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಗ್ರಾಮದಲ್ಲಿ ಶ್ರೀಶೈಲ ಪೀಠದ ಶಾಖಾ ಮಠ ಇದೆ. ಈ ಜಾಗದಲ್ಲಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ರಾಯಚೂಟ ಗ್ರಾಮದಲ್ಲಿ ಜನಿಸಿ ಶ್ರೀಶೈಲ ಸನ್ನಿಧಾನದಲ್ಲಿ ಆಧ್ಯಾತ್ಮ ಸಾಧನೆಗೈದು ಮಲ್ಲಾಪುರ ಗ್ರಾಮಕ್ಕೆ ಬಂದು ಹುಚ್ಚೇಶ್ವರ ಅನ್ನೋ ಒಬ್ಬ ತಪಸ್ವಿ ನೆಲೆಸಿ ಹಲವಾರು ಪವಾಡಗಳನ್ನ ಮಾಡ್ತಾ ಇದ್ರು. ಆಗ ದಾಸೋಹದಲ್ಲಿ ಸೇವೆ ಮಾಡುತ್ತಾ ಭಕ್ತರ ಕಲ್ಯಾಣ ಮಾಡುತ್ತಾ ಗುರು ಪರಂಪರೆಯ ಸೇವೆ ಮಾಡ್ತಿದ್ರು. ಅವರ ಕಾಲ ಸನಿಹವಾಗುವ ಸೂಚನೆ ಸಿಕ್ಕಾಗ ನಮ್ಮ ಮುಂದಿನ ಗುರು ಪರಂಪರೆಯನ್ನ ಇಬ್ಬರು ಮೂಕಪ್ಪ ಸ್ವಾಮಿಗಳು ನೆರವೇರಿಸಿಕೊಂಡು ಹೊಸ ಇತಿಹಾಸಕ್ಕೆ ನಾಂದಿ ಹಾಡಬೇಕು ಅಂತ ಎರಡು ಮುದ್ದಾದ ದೈವತ್ವದ ಆಶೀರ್ವಾದ ಪಡೆದ ವೃಷಭಿರೂಪಿ ಎರಡು ಬಸವಣ್ಣರನ್ನ ಪಟ್ಟಾಧಿಕಾರಿಯಾಗಿ ಘೋಷಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಸುಮಾರು 100 ವರ್ಷಗಳ ಕಾಲ ಈ ಹುಚ್ಚೇಶ್ವರ ದಾಸೋಹ ಮಠದಲ್ಲಿ ಮೂಕಪ್ಪ ಸ್ವಾಮಿಗಳೇ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಈ ಇಬ್ಬರು ಮೂಕಪ್ಪ ಸ್ವಾಮಿಗಳ ಪ್ರಕಾರವೇ ಮಠದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಡೆಯುತ್ತೆ. ಇಬ್ಬರಲ್ಲಿ ಒಬ್ಬರು ಲಿಂಗೈಕ್ಯರಾದ್ರೆ ಯಾರದ್ದೋ ಮನೆಯ ಗೋಮಾತೆಯ ಗರ್ಭದಲ್ಲಿ ಮತ್ತೆ ಪುನರ್ಜನ್ಮ ಪಡಿತಾರೆ ಅನ್ನೋ ನಂಬಿಕೆ ಇದೆ. ಅದರಂತೆ ಮಠಕ್ಕೆ ಶ್ರೀಗಳು ಜನಿಸಿದ ವಿಷಯ ಪವಾಡದ ರೀತಿಯಲ್ಲಿ ತಿಳಿಯುತ್ತೆ. ಹಾಗಾಗಿ ಅವರನ್ನ ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನ ಮಾಡಿಸಿ ಸ್ವಾಮೀಜಿಗಳನ್ನಾಗಿ ಧರ್ಮದರ್ಶಿಗಳು ಮಾಡ್ತಾರೆ. ಇದಕ್ಕಾಗಿ ದೀಕ್ಷೆ ಪಡೆದು ಮಹಾ ತಪಸ್ವಿಗಳಾಗಿರುವ ಹೆಸರಾಂತ ಶ್ರೀಗಳಿಂದ ಪಟ್ಟಾಭಿಷೇಕ ಕಾರ್ಯ ಸಹ ನಡೆಯುತ್ತೆ. ಮರಿ ಕಲ್ಯಾಣ ಭಾಗದ ಗುರು ಪರಂಪರೆ ಹೊಂದಿರುವ ಸದರಿ ಮಠದಲ್ಲಿ ಪುನರ್ಜನ್ಮ ಪಡೆಯುವ ಶ್ರೀಗಳು ಪಟ್ಟಕ್ಕೆ ಏರುವ ಪರಂಪರೆ ಕಳೆದ 100 ವರ್ಷಗಳಿಂದ ಸಾಗ್ತಾ ಬರ್ತಾ ಇದೆ. 2018ರಲ್ಲಿ ಹಿರಿಯ ಮೂಕಪ್ಪ ಶ್ರೀಗಳು ದಿಢೀರ್ ಲಿಂಗೈಕ್ಯರಾಗ್ತಾರೆ. ಆದರೆ ಭಕ್ತರಿಗೆ ಒಂದು ನಂಬಿಕೆ ಇತ್ತು, ಸ್ವಾಮಿಗಳು ಮತ್ತೆ ಹುಟ್ಟಿ ಬರ್ತಾರೆ ಅಂತ. ದೈವಾಧೀನರಾದ 1 ವರ್ಷದ ಒಳಗೆ ಅವರು ಮತ್ತೆ ಹುಟ್ಟಿ ಬರಬೇಕಾಗಿತ್ತು. ಆದರೆ ವರ್ಷ ಕಳೆದ್ರೂ ಯಾವುದೇ ಸೂಚನೆ ಸಿಗೋದಿಲ್ಲ. ಯಾಕೆ ಪುನರ್ಜನ್ಮ ಪಡೀಲಿಲ್ಲ ಅಂತ ಭಕ್ತವೃಂದ ಮರುಗ್ತಾ ಇರುತ್ತೆ. ಇದೇ ಸಮಯಕ್ಕೆ ಕಬ್ಬೂರು ಗ್ರಾಮದ ಲಲಿತವ್ವ ಮತ್ತಿಹಳ್ಳಿ ಅನ್ನೋರ ಮನೆಯಲ್ಲಿ ಗೋವು ಜನ್ಮ ತಾಳುತ್ತೆ. ಕರುವಾಗಿ ಜನಿಸುವ ಶ್ರೀಗಳು ಗೋವಿನ ಹಾಲು ಕುಡಿಯದೆ ಶ್ರೀಮಠದ ಕಡೆಗೆ ಮುಖ ಮಾಡಿ ಮಲಗ್ತಾರೆ. ಏನನ್ನು ಕೂಡ ಸೇವನೆ ಮಾಡೋದಿಲ್ಲ. ಈ ಸನ್ನಿಗಳ ಮೂಲಕ ಸ್ವಾಮಿ ಸೂಚನೆಯನ್ನ ಕೊಡ್ತಾರೆ. ಇದೇ ರೀತಿ ಲಲಿತವ್ವನ ಮನೆಯಲ್ಲಿನ ಕರು ಸಹ ಮಾಡುತ್ತೆ. ಈ ಸುದ್ದಿ ಶ್ರೀಮಠಕ್ಕೆ ತಲುಪ್ತಾ ಇದ್ದಂತೆ ಧರ್ಮಾಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯರು ಜನಿಸಿದ ಕರು ಮೂಕಪ್ಪ ಶ್ರೀಗಳೇ ಅಂತ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗ್ತಾರೆ. ಮಠದ ಧರ್ಮದರ್ಶಿಗಳು ಹುಚ್ಚೇಶ್ವರ ಮಠದ ಗದ್ದುಗೆಯಲ್ಲಿನ ಶಿವಾಚಾರ್ಯರ ತೀರ್ಥ ಪ್ರಸಾದ ಅಂದ್ರೆ ಗುರುದೀಕ್ಷೆ ನೀಡಿದ ಬಳಿಕವೇ ಎಲ್ಲರ ಸಮ್ಮುಖದಲ್ಲಿ ನವಜಾತ ಕರು ಹಾಲನ್ನ ಸೇವಿಸಿದೆ. ಈ ಹಿಂದೆ ಲಿಂಗೈಕ್ಯ ಶ್ರೀಗಳಿಗೆ ಧರಿಸಿದ ಲಿಂಗಮುಖ ಮುದ್ರೆ ಸೇರಿದಂತೆ ಹಿರಿಯ ಶ್ರೀಗಳ ರುದ್ರಾಕ್ಷಿ ಮಾಲೆಗಳನ್ನ ಹಿಡಿದು ಕೂತ್ಕೊಂಡಿದ್ದ ಧರ್ಮಾಧಿಕಾರಿಗಳ ಬಳಿ ಈ ಕರು ತೆರಳಿದೆ. ಆಗ ಭಕ್ತರಿಗೆ ಖಾತ್ರಿ ಜೊತೆಗೆ ಸಂತೋಷ ಕೂಡ ಆಗಿದೆ. ನಂತರ ಪ್ರಮುಖ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪಟ್ಟಾಭಿಷೇಕ ಕಾರ್ಯ ನೆರವೇರುತ್ತೆ. ಭಕ್ತರು ನೀಡಿದ ಜೋಳಿಗೆಯಿಂದ ಲಕ್ಷಾಂತರ ಜನರಿಗೆ ದಾಸೋಹಿಯಾಗಿ ಭಕ್ತರ ಕಷ್ಟಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ವೀರಶೈವ ಜಂಗಮ ಒಟ್ಟುಗಳಿಗೆ ಶಿವದೀಕ್ಷೆ ಸಂಸ್ಕಾರ ನೀಡುವ ಮೂಲಕ ಬೇಡ ಜಂಗಮ ವಂಶಸ್ಥರಾದ ಜಂಗಮರು ನಿತ್ಯ ಲಿಂಗ ಪೂಜೆ, ಜಪ ತಪ ಹಾಗೂ ಗುರು ಪರಂಪರೆ ಮುನ್ನಡೆಸಿಕೊಂಡು ತೆರಳಬೇಕು. ಮೂಕಪ್ಪ ಸ್ವಾಮಿಗಳ ದಿನನಿತ್ಯದ ಕೆಲಸ ಕಾರ್ಯಗಳು ಮಾನವ ಸ್ವಾಮೀಜಿಗಳಂತೆ ಇರುತ್ತೆ. ದಿನಕ್ಕೆ 3 ಹೊತ್ತು ಪೂಜೆ, ಪ್ರಸಾದ, ಭಕ್ತರಿಗೆ ಆಶೀರ್ವಾದ ಮಾಡುವ ಸಮಯ ಸೇರಿ ಕಟ್ಟುನಿಟ್ಟಿನ ನಿಯಮಗಳನ್ನು ಮೂಕಪ್ಪ ಸ್ವಾಮಿಗಳು ಪಾಲನೆ ಮಾಡ್ತಾರೆ. ರುದ್ರಾಭಿಷೇಕ ಸೇರಿದಂತೆ ಹಲವು ಪೂಜೆಗಳನ್ನು ಮೂಕಪ್ಪ ಸ್ವಾಮಿಗಳು ನಡೆಸ್ತಾರೆ. ಸ್ವಾಮೀಜಿಗಳಿಗಾಗಿ ಪ್ರತ್ಯೇಕ ಕೊಠಡಿ, ಪೂಜೆಗೆ ಬೇಕಾದ ಎಲ್ಲ ಸಲಕರಣೆಗಳು ಸಹ ಇಲ್ಲಿ ಇರುತ್ತೆ. ಇನ್ನು ಮೂಕಪ್ಪ ಸ್ವಾಮಿಗಳು ಪ್ರತಿ ಅಮಾವಾಸ್ಯೆಗೆ ಮಾತ್ರ ತಮ್ಮ ಮೂಲ ಸ್ಥಳ ಗುಡ್ಡದ ಮಲ್ಲಾಪುರ ಗ್ರಾಮದ ಮಠಕ್ಕೆ ಭೇಟಿ ಕೊಡ್ತಾರೆ. ಇನ್ನುಳಿದ ದಿನಗಳಲ್ಲಿ ಭಿಕ್ಷಾಟನೆಗೆ ಅಂತ ಎಲ್ಲೆಡೆ ಪ್ರವಾಸವನ್ನ ಮಾಡ್ತಾರೆ. ಅಲ್ಲಲ್ಲಿ ವಿವಿಧೆಡೆ ಪೂಜೆಗೂ ಸಹ ಅವರು ತೆರಳುತ್ತಾರೆ. ಅಲ್ಲಿ ಭಕ್ತರು ನೀಡಿದ ದೇಣಿಗೆಯಿಂದಾನೆ ತಮ್ಮ ಮಠದ ಖರ್ಚು ವೆಚ್ಚ, ದಾಸೋಹದ ವ್ಯವಸ್ಥೆಯನ್ನ ನೋಡ್ಕೊಳ್ತಾರೆ. ಮತ್ತೊಂದು ವಿಶೇಷ ಅಂದ್ರೆ ಭಕ್ತರಿಗೆ ಉಣಬಡಿಸುವ ಮಠದ ಪ್ರಸಾದವನ್ನ ಮೊದಲು ಸ್ವಾಮಿಗಳೇ ಸೇವಿಸಬೇಕು. ಸ್ವಾಮಿ ಬಾಯಿ ಹಾಕಿ ರುಚಿ ನೋಡಿದ ಬಳಿಕ ಎಲ್ಲರೂ ಪ್ರಸಾದವನ್ನ ದೇವರೇ ಕೊಟ್ಟಿದ್ದಾನೆ ಅಂತ ಸೇವಿಸ್ತಾರೆ. ಪ್ರತಿ ಶಿವರಾತ್ರಿಯಾದ 5 ದಿನಕ್ಕೆ ಮೂಕಪ್ಪ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಜರುಗುತ್ತೆ. ಕೆಲವರು ಮೂಕಪ್ಪ ಸ್ವಾಮಿಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡಿತಾರೆ. ಏನಾದರೂ ತಪ್ಪು ಮಾಡಿದ್ರೆ ಭಕ್ತರ ಮೇಲೆ ಇಟ್ಟ ಕಾಲನ್ನ ಬಹುಬೇಗ ತೆಗೆಯೋದಿಲ್ಲ. ತಪ್ಪಾಯ್ತು, ಮತ್ತೊಮ್ಮೆ ಹೀಗೆ ಮಾಡೋದಿಲ್ಲ ಅಂತ ಬೇಡಿಕೊಂಡಾಗ ಮಾತ್ರ
ಮೂಕಪ್ಪ ಸ್ವಾಮಿಗಳು ತಮ್ಮ ಕಾಲನ್ನ ತೆಗಿತಾರೆ. ಹಾಗೆ ಈ ಮೂಕರೂಪದ ಬಸವಣ್ಣರು ಇಲ್ಲಿಯವರೆಗೂ ಯಾರಿಗೂ ಹಾನಿನೂ ಮಾಡಿಲ್ಲ. ಇಂತಹ ವಿಸ್ಮಯದ ಮಠ ಇರೋದು ದೇಶದಲ್ಲೇ ಮೊದಲು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.